ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಅಸ್ಮದ್ಗುರು ಸಮಾರಂಭಾಂ ಟೀಕಾಕೃತ್ಪಾದ ಮಧ್ಯಮಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರುಪರಂಪರಾಂ. ಶ್ರೀ ಗುರುಭ್ಯೋ ನಮಃ. ಶ್ರೀ ಶ್ರೀಪಾದಂಗಳವರ ಪಾದಕಮಲಗಳಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಮರ್ಪಣೆಯನ್ನು ಮಾಡ್ತಾ, ಪೂಜ್ಯ ಗುತ್ತಲ ಆಚಾರ್ಯರ ಪಾದಗಳಲ್ಲಿ ನಮನಗಳನ್ನು ಮಾಡಿ, ಸಕಲ ವಿದ್ವಾಂಸರಿಗೆ ನಮಸ್ಕಾರಗಳನ್ನು ಮಾಡ್ತಾ, ಈ ಒಂದು ಪವಿತ್ರವಾದ ಒಂದು ಪರ್ವಕಾಲದಲ್ಲಿ ನಿಜವಾಗಿ ನಾವು ಮಾಡಬೇಕಾದದ್ದು ಏನು? ನಾವು ಮಾಡಬೇಕಾದದ್ದು ಸಾಧನೆ. ಸಾಧನೆಯ ಮಾರ್ಗದಲ್ಲಿ ಅತ್ಯಂತ ಪ್ರಧಾನವಾದ ಕಾರ್ಯವನ್ನು ನಿರ್ವಹಣೆಯನ್ನು ಮಾಡುವುದು ಮನಸ್ಸು. ಮನಯೇವ ಮನುಷ್ಯಾಣಾಂ ಕಾರಣಂ ಬಂಧಮೋಕ್ಷಯೋ. ಸಂಸಾರದ ಬಂಧನಕ್ಕೂ ಕಾರಣ ಮನಸ್ಸೇ, ಸಂಸಾರದ ಮೋಚನೆಗೂ ಅದು ಮನಸ್ಸೇ ಕಾರಣ. ಅಂದರೆ ಇದು ಎಪಿಸೆಂಟರ್ ಆಗಿದೆ. ಈ ಮನಸ್ಸೇನಿದೆ, ಆ ಮನಸ್ಸು ತುಂಬ ಕೆಟ್ಟು ಹೋಗಿದೆ. ನಮ್ಮದು ಮನಸ್ಸು ಕೆಟ್ಟು ಹೋಗಿದೆ ಅಂದರೆ, ನಿಜವಾಗಿ ನಾವು ಒಂದು ಕಡೆ ಕುಳಿತುಕೊಂಡು ವಿಚಾರ ಮಾಡಿದರೆ ಯಾತಕ್ಕೋಸ್ಕರವಾಗಿ ನಾನಿಲ್ಲಿ ಬಂದಿದ್ದೇನೆ, ನಾ ಏನು ಮಾಡಬೇಕು, ಮುಂದೆ ನಾನು ಎಲ್ಲಿಗೆ ಹೋಗ್ತೇನೆ, ಈ ಸಂಸಾರಕ್ಕೂ ನನಗೂ ಏನು ಸಂಬಂಧ, ಎಷ್ಟರ ಮಟ್ಟಿಗೆ ಸಂಬಂಧ, ಇದರ ವಿಚಾರವನ್ನು ನಾವು ಮಾಡಿದಾಗ ನಮಗೆ ಬೇಕಾದದಕ್ಕಿಂತ ಬೇಡವಾದದ್ದನ್ನೇ ಹೆಚ್ಚಾಗಿ ನಾವು ವಿಚಾರ ಮಾಡ್ತೇವೆ. ನನ್ನ ಬಗ್ಗೆ ನಾನು ವಿಚಾರವನ್ನು ಮಾಡುವುದು ಬಹಳ ಕಡಿಮೆ. ನನಗೆ ಬೇಡವಾದ ವಿಷಯಗಳು, ಇನ್ನೊಬ್ಬರ ವಿಷಯಗಳೇ ಹೆಚ್ಚು ನಾವು ವಿಚಾರ ಮಾಡ್ತಾ ಹೋಗ್ತೇವೆ. ಇದರ ಜೊತೆಗೆ ಕಾಮಕ್ರೋಧಾದಿಗಳಿಂದ ನಾವು ಮುಳುಗಿಬಿಟ್ಟಿದ್ದೇವೆ ಅದರಿಂದ ಮನಸ್ಸು ಇನ್ನಷ್ಟು ನಾನಾ ರೀತಿಯಾಗಿರತಕ್ಕಂತಹ ಕ್ಷುಲ್ಲಕವಾದ ವಿಚಾರಗಳನ್ನು ಮಾಡ್ತಾ ಇರುತ್ತೆ. ಅದರಿಂದ ಮನಸ್ಸು ಅಶುದ್ಧವಾಗಿ ಬಿಟ್ಟಿದೆ. ಮನಸ್ಸು ಹೇಗೆ ಅಂದರೆ ಪಾತ್ರೆ ಇದ್ದ ಹಾಗೆ. ಪಾತ್ರೆ ಶುದ್ಧವಾಗಿದ್ದರೆ ಅದರಲ್ಲಿ ಹಾಲನ್ನು ಹಾಕಿಸಿಕೊಳ್ಳಬಹುದು, ಅದನ್ನು ಕಾಸಿ ಹೆಪ್ಪಾಕಿದರೆ ಮೊಸರಾಗತ್ತೆ, ಕಡಿದ್ರೆ ಬೆಣ್ಣೆ ಬರುತ್ತೆ, ಆ ಬೆಣ್ಣೆಯನ್ನು ಕಾಸಿದರೆ ತುಪ್ಪ ಬರುತ್ತೆ, ತುಪ್ಪದಿಂದ ನಾನಾ ವಿಧವಾದ ಪದಾರ್ಥಗಳನ್ನು ಮಾಡಬಹುದು. ಆದರೆ ಪಾತ್ರೆಯೇ ಶುದ್ಧ ಇಲ್ಲ ಅಂದರೆ ಹಾಲು ಒಡೆದು ಹೋಗುತ್ತೆ. ಎಷ್ಟು ಬುದ್ಧಿವಂತರು ನಾವು ಅಂದರೆ, ಒಡೆದ ಹಾಲನ್ನೇ ಮತ್ತೆ ಒಲೆಯ ಮೇಲಿಟ್ಟು ರಸಗುಲ್ಲ ಮಾಡುವುದಕ್ಕೆ ನಾವೆಲ್ಲ ಹೊರಟಿದ್ದೇವೆ ಅಂತ ಅನಿಸುತ್ತೆ ಎಷ್ಟೋ ಸಲ. ಮನಸ್ಸು ತುಂಬ ಕೆಟ್ಟಿದೆ ನಮ್ಮದು. ಇದು ನಾನು ಹೇಳುವ ಮಾತಲ್ಲ, ಅನೇಕ ಭಕ್ತರು ಈ ಮಾತನ್ನು ಹೇಳ್ತಾರೆ. ಭಕ್ತಾಗ್ರೇಸರರು, ಮುಖ್ಯಪ್ರಾಣದೇವರ ವಿಶೇಷ ಸನ್ನಿಧಾನದಿಂದ ಕೂಡಿದವರು ಪ್ರಹ್ಲಾದ ಮಹಾರಾಜರು. ಆ ಮಹಾನುಭಾವರಂತಾರೆ,
ನೈತನ್ಮನಃ ತವ ಕಥಾಸು ವಿಕುಂಠನಾಥ ಸಂಪ್ರೀಯತೆ ದುರಿತ ದುಷ್ಟಮ ಸಾಧು ತೀವ್ರಂ ಕಾಮಾತುರಂ ಹರ್ಷ ಶೋಕ ಭಯೇಷಣಾರ್ಥಂ ತಸ್ಮಿನ್ ಕಥಂ ತ್ವಯಿ ಗತಿಂ ವಿಮೃಶಾಮಿ ದೀನಃ. ಹೆಚ್ಚು ಎಕ್ಸ್ಪ್ಲೇಷನ್ ಮಾಡುವುದಕ್ಕೆ ಸಮಯ ಇಲ್ಲ. ಕಾಮಾತುರಂ ಹರ್ಷ ಶೋಕ ಭಯೇಷಣಾರ್ಥಂ. ಈ ಕಾಮಕ್ರೋಧಾದಿಗಳಲ್ಲಿ ನಾನು ಮುಳುಗಿ ದಯಮಾಡಿ ಹೆಣ್ಮಕ್ಳು ಬಹಳ ಮಾತನಾಡ್ತಾ ಇದ್ದೀರಾ, ಜೋರಾಗಿ ಮಾತನಾಡ್ತಾ ಇದ್ದೀರಾ. ನಿಮ್ಮ ಮಾತು ನಮಗೆ ಕೇಳಿಸ್ತಾ ಇವೆ. ಸ್ವಲ್ಪ ವಾಲಂಟಿಯರ್ಸ್ ಅವ್ರಿಗೆ ಹೇಳಬೇಕು. ನಿನ್ನ ಕಥಾಶ್ರವಣದಲ್ಲಿ ನನ್ನ ಮನಸ್ಸೇನಿದೆ ಅದು ಹೋಗ್ತಾನೆ ಇಲ್ಲ ಅಂತಾರೆ ಪ್ರಹ್ಲಾದರಾಜರು. ಪರೀಕ್ಷಿತ ಮಹಾರಾಜರು ಅದೇ ಪ್ರಶ್ನೆಯ ಆರಂಭದಲ್ಲಿ ಯಥಾ ಸಂಧಾರ್ಯತೆ ಬ್ರಹ್ಮನ್ ಧಾರಣಾ ಯತ್ರ ಸಮ್ಮತ ಯಾದೃಶೀ ವಾ ಹರೇದಾಶು ಪುರುಷಸ್ಯ ಮನೋಮಲಂ. ಈ ಮನಸ್ಸಿನ ಕಷ್ಪಲವನ್ನು ಕಳ್ಕೋಬೇಕಾದ್ರೆ ಏನು ಮಾಡಬೇಕು ಅಂತ ಪರೀಕ್ಷಿತ ಮಹಾರಾಜರು ಪ್ರಶ್ನೆ ಮಾಡಿದ್ದಾರೆ. ಇನ್ನು ಭಗವದ್ಗೀತೆಗೆ ಬಂದರೆ ಅದೊಂದು ವಿಚಿತ್ರವಾಗಿರತಕ್ಕಂತಹ ಉಪದೇಶ. ಅದು ಏನಿದ್ರೂ PhD ಲೆವೆಲ್. ಅದು ಭಗವದ್ಗೀತಾ ಅಂದರೆ ಅದು ತಮಾಷೆ ಅಲ್ಲ, ತುಂಬ ಕಠಿಣವಾದ ಗ್ರಂಥ. ನಾನಾ ರೀತಿಯಲ್ಲಿ ಉಪದೇಶಗಳನ್ನು ಪರಮಾತ್ಮ ಮಾಡ್ತಾ ಬರ್ತಾನೆ. ಪ್ರಾಯ ಪ್ರತಿಯೊಂದು ಬಾರಿ ಕೂಡ ಅರ್ಜುನ ನಿನ್ನ ಮನಸ್ಸನ್ನು ಜಗಿ, ಮನಸ್ಸನ್ನು ಹತೋಟಿಯಲ್ಲಿ ಇಟ್ಟುಕೋ ಅಂತ ಹೇಳ್ತಾ ಬರ್ತಾನೆ ಪರಮಾತ್ಮ. ಅದನ್ನು ಕೇಳಿದ ಅರ್ಜುನ ಒಂದು ಮಾತಾಡ್ತಾನೆ ನಮ್ಮ ಪರವಾಗಿ. ಚಂಚಲಂ ಹಿ ಮನಃ ಕೃಷ್ಣ ಪ್ರಮಾಥಿ ಬಲವದೃಢಂ ತಸ್ಯಾಹ ನಿಗ್ರಹಂ ಮನ್ಯೇ ವಾಯೋರಿವ ದುಷ್ಕರಂ. ಒಂದು ಚಂಡಮಾರುತ ಬೀಸ್ತಾ ಇದೆ, ಒಂದು ಕರ್ಚೀಫ್ ಕೊಟ್ಟು ಹಿಡ್ಕೊ ಅಂದರೆ ಆಗತ್ತಾ? ಅರ್ಜುನ ಕೇಳ್ತಾನೆ. ವಾಯೋರಿವ ದುಷ್ಕರಂ. ವಾಯುವಿನ ಬಲ ನಮ್ಮ ವಾದಿರಾಜ ತೀರ್ಥ ಶ್ರೀಪಾದಂಗಳವರು ಹೇಳಿದಂತೆ ಪರ್ವತಕ್ಕೆ ಅಚಲ ಅಂತ ಇದೆ. ಆದರೆ ವಾದಿರಾಜರು ಅದನ್ನು ಒಪ್ಪೋದಿಲ್ಲ. ಗಾಳಿ ಬೀಸಿದರೆ ಪರ್ವತವೇ ಹಾರಿ ಹೋಗ್ತದೆ ಅಂತಂತಾರೆ. ಅದನ್ನು ವಾಯುದೇವರು ಮಾಡಿ ತೋರಿಸಿದ್ದಾರೆ ಅಂತ ವಾದಿರಾಜ ತೀರ್ಥ ಶ್ರೀಪಾದಂಗಳವರು ಅಂತಾರೆ. ಅಂದಮೇಲೆ ವಾಯುವೇನಿದೆ ಅದರ ಬಲ ತುಂಬ ಇದೆ. ವಾಯೋರಿವ ದುಷ್ಕರಂ ಅಂತ ಅರ್ಜುನ ಹೇಳ್ತಾ ಇದ್ದಾನೆ. ಇದರಿಂದ ಏನು ಗೊತ್ತಾಗುತ್ತೆ ನಮಗೆ ಅಂದರೆ, ಮನಸ್ಸು ತುಂಬ ಚಂಚಲವಾಗಿದೆ. ಅದು ನಮ್ಮೆಲ್ಲರ ಅನುಭವಕ್ಕೆ ಬರ್ತಾ ಇದೆ. ಒಂದು ಕ್ಷಣದಲ್ಲಿ ಏನನ್ನ ಬೇಕಾದರೆ ಅದನ್ನು ಮಾಡಿ ಬಂದುಬಿಡುತ್ತೆ ಈ ಮನಸ್ಸು. ನಾವು ಎಲ್ಲಿ ಕೂತಿದ್ದೇವೆ ಏನು ಅದು ವಿಚಾರವೇ ಮಾಡುವುದಿಲ್ಲ. ಸ್ವಾಮಿಗಳೆದುರಿಗಿರಲಿ, ದೇವರ ಕಟ್ಟೆ ಮೇಲೆ ಕೂತಿರಲಿ, ದೇವರ ಪೆಟ್ಟಿಗೆ ಬಿಚ್ಚಿರಲಿ, ಟಕ್ಕಂತ ಎಲ್ಲಿಗೆ ಹೋಗ್ತದೆ, ಡೆಲ್ಲಿಗೆ ಹೋಗುತ್ತೆ, ಮುಂಬೈಗೆ ಹೋಗುತ್ತೆ, ಎಲ್ಲಿ ಬೇಕೋ ಹೋಗುತ್ತೆ, ಏನು ಬೇಕೋ ಮಾಡಿ ಬಂದ್ಬಿಡುತ್ತೆ ಈ ಮನಸ್ಸು. ಅಷ್ಟು ಚಂಚಲವಾಗಿದೆ. ಹಾಗಾದರೆ ಇಂತಹ ಮನಸ್ಸನ್ನು ನಾವು ಶುದ್ಧ ಮಾಡುವುದು ಹೇಗೆ? ತುಂಬ ಜನಗಳ ಪ್ರಶ್ನೆ ಇವತ್ತು. ಪೀಸ್ ಆಫ್ ಮೈಂಡ್ ಅಂತ ಕರೀತಾರೆ. ಯಾಕೆ ಮೈಂಡ್ ಪೀಸ್ ಆಗಿದೆ ಎಲ್ಲರದು. ಅಷ್ಟು ಟೆನ್ಷನಲ್ಲಿ ಇದ್ದಾರೆ ಎಲ್ಲರೂ ಕೂಡ ಜಗತ್ತಲ್ಲಿ. ಹಾಗಾದರೆ ಪೀಸ್ ಆಫ್ ಮೈಂಡ್ ಅಂತ ತುಂಬ ಜನ ಇದನ್ನು ಪ್ರಶ್ನೆ ಕೇಳ್ತಾ ಇರ್ತಾರೆ. ಎಲ್ಲೆಲ್ಲೋ ಹೋಗ್ತಾರೆ, ಏನೋ ಮೆಡಿಟೇಷನ್ ಅಂತಾರೆ, ಲಕ್ಷಾಂತರ ರೂಪಾಯಿ ಹಾಳು ಮಾಡ್ತಾರೆ. ಆದರೆ ಈ ಮನಸ್ಸನ್ನು ಶುದ್ಧಿ ಮಾಡುವುದು ಹೇಗೆ? ಇದಕ್ಕೆ ಅನೇಕ ಉಪಾಯಗಳನ್ನು ಶಾಸ್ತ್ರ ಹೇಳುತ್ತೆ. ಶ್ರೀಮದ್ ಭಾಗವತದಲ್ಲಿ ಭಿಕ್ಷುಗೀತೆಯಲ್ಲಿ ಒಂದು ಶ್ಲೋಕ ಬರುತ್ತೆ, ಬಹಳ ಸುಂದರವಾದ ಶ್ಲೋಕ. ದಾನಂ ಸ್ವಧರ್ಮೋ ನಿಯಮೋ ಯಮಸ್ಯ
ಶ್ರುತಾನಿ ಕರ್ಮಾಣಿ ಚ ಸದ್ವ್ರತಾನಿ ಸರ್ವೇ ಮನೋ ನಿಗ್ರಹ ಲಕ್ಷಣಾಂತಃ ಪರೋ ಹಿ ಯೋಗೋ ಮನಸಃ ಸಮಾಧಿ. ತುಂಬ ಸುಂದರವಾದ ಶ್ಲೋಕ ನೋಡಿ. ಇಲ್ಲೆಲ್ಲ ನಾವು ಬಂದಿದ್ದೇವೆ, ಅನೇಕ ದಾನಗಳನ್ನು ಮಾಡ್ತಾರೆ. ಅನೇಕರು ನೀವು ದಾನ ಮಾಡ್ತೀರಾ, ಬರ್ತೀರಾ, ಇಲ್ಲಿ ಏನೋ ಒಂದು ಪುಣ್ಯ ಬರುತ್ತೆ ಅಂತ ಅನೇಕ ರೀತಿಯ ದಾನಗಳನ್ನು ಮಾಡ್ತೀರಾ. ಈ ದಾನವನ್ನು ಮಾಡುವುದು ಯಾಕೆ? ಸ್ವಧರ್ಮಾಚರಣೆಯನ್ನು ಮಾಡುವುದು ಯಾಕೆ? ಯಮ ನಿಯಮಾದಿಗಳ ಆಚರಣೆಯ ಫಲ ಏನು? ಯಾಕೆ ಮಾಡಬೇಕು? ಶ್ರುತಾನೀಗ ಶ್ರವಣ ಮಾಡ್ತಾ ಇದ್ದೀರಾ, ಸ್ವಾಮಿಗಳ ಪ್ರವಚನ ಶ್ರವಣ ಮಾಡ್ತೀರಾ, ಅನೇಕ ಪಂಡಿತರ ಪ್ರವಚನಗಳ ಶ್ರವಣ ಮಾಡ್ತೀರಾ. ಶ್ರವಣದ ಉದ್ದೇಶ ಏನು? ಕರ್ಮಾಣಿ ಚ ಸದ್ವ್ರತಾನಿ, ಅನೇಕ ವೈಷ್ಣವ ಕರ್ಮಗಳು, ಏಕಾದಶಿ, ಚಾತುರ್ಮಾಸ್ಯ ಬದಲಾದ ವ್ರತಗಳು, ಇದೆಲ್ಲದರ ಉದ್ದೇಶ ಏನು ನೋಡಿ. ಭಾಗವತ ಎಷ್ಟು ಸುಂದರವಾದ ವಿಚಾರಗಳನ್ನು ನಮ್ಮ ಮುಂದೆ ಇಟ್ಟಿದೆ. ಏನೋ ದಾನ ಕೊಡ್ರಿ ಅಂದ್ರೆ ಕೊಟ್ಬಿಡ್ತೀವಿ ಅಂತಾರೆ, ಅಥವಾ ಕೀರ್ತಿಗೆ ಕೊಡ್ತಾರೆ. ಅಲ್ಲ, ಇದೆಲ್ಲದರ ಗುರಿ ಅದು ಮನೋನಿಗ್ರಹವೇ ಅಂತ ಹೇಳುತ್ತೆ ಭಾಗವತ. ಹೇಳಿದ್ಮೇಲೆ ಇಂಥವಕ್ಕೆಲ್ಲ ಸಮಯ ಬೇಕು, ಅದನ್ನು ಬಿಡಿಸಿ ಹೇಳಿದಾಗ ಮಾತ್ರ ಅರ್ಥ ಆಗತ್ತೆ. ಒಂದನ್ನು ಮಾತ್ರ ನೋಡೋಣ. ದಾನ. ದಾನ ಅನ್ನುವ ಶಬ್ದಕ್ಕೆ ತುಂಬ ಅರ್ಥ ಇದೆ. ಹೇಗಂದ್ರಾಗೆ ಸಂಪಾದನೆ ಮಾಡಿ ಹೇಗಂದ್ರಾಗೆ ಯಾರಂದ್ರವರಿಗೆ ನಾವು ಕೊಟ್ಬಿಟ್ರೆ ಅದು ದಾನ ಆಗುವುದಿಲ್ಲ. ಸಾಮಾನ್ಯವಾಗಿ ದಾನ ಅಂದರೆ ನಾವು ಕಷ್ಟಪಟ್ಟು ದುಡಿದಿರತಕ್ಕಂತಹ ಹಣನೋ ಇನ್ನೊಂದು ವಸ್ತುವನ್ನು ಇನ್ನೊಬ್ಬರಿಗೆ ಕೃಷ್ಣಾರ್ಪಣ ಅಂತ ಕೊಡ್ತೇವೆ. ಇಷ್ಟು ಎಲ್ಲರಿಗೂ ಪರಿಚಯ ಇದೆ. ನಾನು ಕಷ್ಟಪಟ್ಟು ಸಂಪಾದನೆ ಮಾಡಿದ ಹಣವನ್ನು ಅಥವಾ ಪದಾರ್ಥಗಳನ್ನು ಇನ್ನೊಬ್ಬರಿಗೆ ಯಾಕೆ ಕೊಡಬೇಕು ಅಂತ ಮನಸ್ಸು ಕೇಳ್ತದೆ. ಫಸ್ಟು ಮನಸ್ಸು ಬಿಚ್ಚಿ ಕೊಡ್ತಾನೆ ಅಂದರೆ ಅದು ಸಾಮಾನ್ಯ ಅಲ್ಲ. ಮಹಾನುಭಾವರಾದ ನಮ್ಮ ಸತ್ಯಪ್ರಮೋದ ತೀರ್ಥ ಶ್ರೀಪಾದಂಗಳವರ ಒಂದು ಉಪನ್ಯಾಸ ನನಗೆ ಯಾವಾಗಲೂ ನೆನಪಾಗತ್ತೆ. ಅವರ ಸ್ಟೈಲು, ಅವರ ಇದು ಅದೇ ಕಣ್ಣೆದುರಿಗೆ ಬರುತ್ತೆ. ಅವರೊಂದು ಈ ವಿಚಾರ ಹೇಳ್ತಾ ಇದ್ದಾರೆ, ಅಂದರೆ ಈ ಮನಸ್ಸು ಎಷ್ಟು ಚಂಚಲ ಅಂತ. ಒಬ್ಬ ಪುರಾಣಕ್ಕೆ ಬಂದಿದ್ದ. ಆ ಪುರಾಣದಲ್ಲಿ ಅವತ್ತು ವೈರಾಗ್ಯದ ವಿಷಯ, ಮನಸ್ತತ್ವದ ಬಗ್ಗೆನೇ ಹೇಳ್ತಾ ಇದ್ದರು ಅವರು ಆಚಾರ್ಯರು. ಪ್ರಚಂಡವಾಗಿ ಹೇಳಿದರು ವೈರಾಗ್ಯದ ಬಗ್ಗೆ. ಕೂತಿದ್ನಲ್ಲ ಆ ಮನುಷ್ಯ, ಅವನಿಗೇನು ಅನ್ನಿಸ್ತು ಅಂದರೆ, ಸತ್ಯಪ್ರಮೋದರು ಹೇಳ್ತಾ ಇದ್ದರು, ಅವನಿಗೆ ವಿಚಿತ್ರ ವೈರಾಗ್ಯ ಬಂದ್ಬಿಡ್ತು. ಇದಕ್ಕೆ ಪುರಾಣ ವೈರಾಗ್ಯ ಅಂತಾರೆ. ಅವನಿಗೆ ಏನು ಅನ್ನಿಸ್ತು ಮನಸ್ಸಲ್ಲಿ ಅಂದರೆ, ನನ್ನ ಆಸ್ತಿಯಲ್ಲ, ಈ ಪುರಾಣದ ಆಚಾರ್ಯರಿಗೆ ನಾನು ಕೊಟ್ಬಿಡಬೇಕು ಅಂತ ಅವನಿಗೆ ಮನಸ್ಸಾಯ್ತಂತೆ. ಸರಿ, ಪುರಾಣ ಆಯಿತು, ಮಂಗಳಾರತಿ ಆಯ್ತಲ್ವಾ, ಮಂಗಳಾರತಿ ತಟ್ಟಿ ಎದುರಿಗೆ ಬಂತು. ಆ ಸ್ವಾಮಿಗಳು ಹೇಳೋದಕ್ಕೆ ಕೇಳಬೇಕು ನೀವು. ಮಂಗಳಾರತಿ ತಟ್ಟಿ ಎದುರಿಗೆ ಬಂದಾಗ ಆಗಿನ ಕಾಲದಲ್ಲಿ 4 ಆಣೆ 20 ಪೈಸದ್ದೊಂದು ಕಾಯಿನ್ ಇತ್ತು, ಅದು ಹಿತ್ತಾಳೆದಿತ್ತು. ಆ 4 ಆಣೆಯನ್ನು ಢಣ್ಣಂತ ಹಾಕ್ತಾನಂತೆ ಜೋರಾಗಿ, ಅಂದರೆ ನಾ ದಕ್ಷಿಣೆ ಹಾಕ್ತಿದ್ದೀನಿ ಅಂತ ಎಲ್ಲರಿಗೂ ಗೊತ್ತಾಗಲಿ ಅಂತ. ಇಡೀ ಆಸ್ತಿ ಕೊಟ್ಬಿಡ್ತೇನೆ ಪುರಾಣದ ಆಚಾರಿಗೆ ಅಂದುಕೊಂಡವನು 4 ಆಣೆ ಅಂದರೆ 25 ಪೈಸಾ, 25 ಪೈಸಾ ಜೋರಾಗಿ ಹಾಕಿ ಆ ತಟ್ಟೆಯಲ್ಲಿದ್ದು 20 ಪೈಸಾ ತಕೊಂಡ್ಬಿಟ್ನಂತೆ. ಅಂದರೆ ಮನಸ್ಸು ಎಷ್ಟು ಚಂಚಲವಾಗಿದೆ. ಒಬ್ರಿಗೇನಾದರೂ ನಾವು ಕೊಡಬೇಕಂದ್ರೆ 100 ರೂಪಾಯಿ ಕೊಡಬೇಕಂದ್ರೆ ಮನಸ್ಸು ಬಂದಿದೆ, ಕೈ ಹೋಗೋದ್ರಾಗ ಪಾಕೆಟ್ಟಿಗೆ 50 ಆಗತ್ತೆ, ಒಳಗೆ ಹಾಕೋದ್ರಾಗ 10 ಆಗತ್ತೆ, ತೆಗೆಯೋದ್ರಾಗ 5 ಆಗಿಬಿಡ್ತದೆ. ಇಷ್ಟು ಚಂಚಲ ಅದು ಮನಸ್ಸು. ಹೀಗೆ ಪ್ರತಿಯೊಂದು ಇದೆ ಇಲ್ಲಿ. ಸ್ವಧರ್ಮ ಆಚರಣೆ ತಮಾಷೆಯಲ್ಲ. ಬ್ರಾಹ್ಮಣ ಹೇಗಿರಬೇಕೋ ಹಾಗಿರಬೇಕನ್ನುವುದು ತಮಾಷೆಯಲ್ಲ. ಇವತ್ತು ಹಾಗೆ ಬಹಳ ಜನ ಕಡಿಮೆ. ಅದನ್ನು ಮಾಡಬೇಕಾದ್ರೆ ಧೈರ್ಯ ಬೇಕು, ಮನಸ್ಸು ಮಾಡಬೇಕು. ಹಾಗಾದರೆ ಈ ಎಲ್ಲ ಕಡೆಯೂ ಕೂಡ ಮನಸ್ಸನ್ನುವುದೇನಿದೆ ಅದು ಬಹಳ ಮುಖ್ಯ. ಅದು ಆಟ ಆಡಿಸ್ತಾ ಇರ್ತದೆ. ಅದಕ್ಕೆ ಮನಸ್ಸಂದರೆ ಏನು? ಭಾಗವತ ಹೇಳ್ತದೆ, ಸಂಕಲ್ಪ ವಿಕಲ್ಪಗಳನ್ನು ನಿರಂತರವಾಗಿ ಮಾಡುವುದು ಮನಸ್ಸು. ಬುದ್ಧಿ ಬೇರೆ, ಬುದ್ಧಿಗೂ ಮನಸ್ಸಿಗೂ ವ್ಯತ್ಯಾಸ ಇದೆ.
ಸಂಕಲ್ಪ ವಿಕಲ್ಪಗಳನ್ನು ನಿರಂತರವಾಗಿ ಮಾಡುವುದು ಮನಸ್ಸಾದರೆ ಡಿಸಿಷನ್ ಮೇಕರ್ ಏನದಲ್ಲ, ಅದು ಬುದ್ಧಿ. ನಿರ್ಣಯ ತಗೊಂಡ್ಬಿಡ್ತದೆ. ಅದಕ್ಕೆ ಧಿಯೋ ಯೋನ ಪ್ರಚೋದಯಾತ್ ಅಂತ ಹೇಳಿದ್ದಾರೆ. ಒಂದು ಸಲ ಡಿಸಿಷನ್ ತಗೊಳ್ತಂದ್ರೆ ಬುದ್ಧಿ ಅದನ್ನು ಬದಲಾಯಿಸ್ಲಿಕ್ಕೆ ಆಗೋದಿಲ್ಲ, ಅದು ಕೆಟ್ಟದ್ದಿರಲಿ ಒಳ್ಳೆಯದಿರಲಿ. ಈ ಥರ ಇದೆ. ಹಾಗಾಗಿ ಈ ಒಂದು ಶ್ಲೋಕದಲ್ಲಿ ಎಲ್ಲವೂ ಮನಸ್ಸಿನ ಮೇಲೆ ನಿಂತಿದೆ ಅನ್ನುವುದನ್ನು ತೋರಿಸ್ತಾ ಇದ್ದಾರೆ. ಈಗ ವ್ರತಗಳನ್ನು ಹೇಳಿದ್ರು ಇಲ್ಲಿ. ಉದಾಹರಣೆಗೆ ಏಕಾದಶಿ, 2 ಏಕಾದಶಿ ಬಂದಾಗ ಎಷ್ಟು ವಿಲಿ 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 ಒದ್ದಾಡುತ್ತೆ ತಿಳ್ಕೊಳ್ಳಿ ಮನಸ್ಸು. ಅಥವಾ ಗೋಕುಲಾಷ್ಟಮಿ 2 ಬಂದಾಗ ಆ ಮಠಕ್ಕಿಲ್ವಲ್ಲ, ಅಥವಾ ಈಗ ವ್ರತ ಇದೆ, ಅದು ಬರುತ್ತೆ ಇದು ಬರುತ್ತೆ, ಏನು ಬರುತ್ತೆ ಏನು ಬರುವುದಿಲ್ಲ, ಹೇಗೆ ರುಚಿ ಮಾಡಬೇಕು ಇದರಲ್ಲಿಯೇ ನಮ್ಮ ಕಾಲ ಕಳೆದು ಹೋಗ್ತದೆ ಚಾತುರ್ಮಾಸ್ಯ. ಹಾಗಾದರೆ ಯಾಕೆ ಹೇಳಿದ್ದಾರೆ? ವ್ರತ ಯಾಕೆ ಮಾಡಬೇಕು ನಾನು? ಶಾಸ್ತ್ರ ಯಾಕೆ ಓದಬೇಕು? ಯಾಕೆ ಶ್ರವಣ ಮಾಡಬೇಕು? ಇದನ್ನು ನಾವು ತಿಳ್ಕೊಳ್ಳೇ ಇಲ್ಲ. ಇದನ್ನು ಭಾಗವತ ನಮಗೆ ತಿಳಿಸದೆ ಸರ್ವೇ ಮನೋ ನಿಗ್ರಹ ಲಕ್ಷಣಾಂತ ಪರೋಹಿ ಯೋಗೋ ಮನಸಸ್ಸಮಾಧಿ. ಹೌದು, ಈ ಮನಸ್ಸಿಗೆ ಯಾಕೆ ಇಷ್ಟೊಂದು ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ? ಯಾಕಿಷ್ಟು ವಿಧವಾಗಿರತಕ್ಕಂಥ ಪ್ರಾಧಾನ್ಯತೆಯನ್ನು ಕೊಟ್ಟಿದ್ದಾರೆ ಅಂದರೆ ಭಾಗವತವೇ ಹೇಳ್ತದೆ, ಸತ್ಯಂ ಪರಂ ಧೀಮಹಿ. ಭಗವಂತನನ್ನು ನಾನು ಧ್ಯಾನ ಮಾಡಬೇಕು. ಧ್ಯಾನ ಎಲ್ಲಿ ಮಾಡಬೇಕು? ಧ್ಯಾನವನ್ನು ಮಾಡುವುದು ಮನಸ್ಸಿನಲ್ಲಿಯೇ. ದೇವರ ಧ್ಯಾನವನ್ನು ನಾನು ಮಾಡಬೇಕಾದರೆ ಮನಸ್ಸು ಶುದ್ಧವಾಗಿರಬೇಕು. ಮನಸ್ಸು ಅಶುದ್ಧವಾಗಿದ್ರೇನು, ಇತರ ವಿಷಯಗಳು ಅದರಲ್ಲಿ ಆಕುಪೈ ಆಗಿಬಿಟ್ಟಿದ್ರೆ ದೇವರನ್ನು ಆ ಮನಸ್ಸಿನಲ್ಲಿ ನಾನು ಚಿಂತನೆ ಮಾಡುವುದಕ್ಕೆ ಆಗುವುದಿಲ್ಲ. ನಮ್ಮ ಹಣೆ ಬರಹ ಆಗಿರುವುದು ಹಾಗೆ. ಈಗ ನಾವು 10 ಗಾಯತ್ರಿ ಮಂತ್ರ ಮಾಡುವುದು, 10 ಗಾಯತ್ರಿ ಮಂತ್ರ ಅಥವಾ 10 ಕೃಷ್ಣ ಮಂತ್ರ ಹೆಣ್ಣು ಮಕ್ಕಳು. ಈ 10 ಗಾಯತ್ರಿ ಮಂತ್ರವನ್ನು ಮಾಡುವುದರ ಒಳಗಡೆ ಒಂದು ಕ್ಷಣವೂ ದೇವರು ಮನಸ್ಸಲ್ಲಿ ಬರುವುದಿಲ್ಲ. 24 ವಿಷಯಗಳು ಹಾಗಾಗಿ ಮನಸ್ಸು ಶುದ್ಧಿಯಾಗಿ ಇರಬೇಕೀಗ. ಹಾಗಾದರೆ ಈಗ ನಮ್ಮ ಪಾಯಿಂಟಿಗೆ ಬರೋಣ. ಮನಸ್ಸನ್ನು ಶುದ್ಧ ಮಾಡುವುದು ಹೇಗೆ ಅಂತ ಎಲ್ಲವೂ ಯಾಕೆ ಹೇಳಿದ್ದಾರೆ? ಮನಃಶುದ್ಧಿಗಾಗಿ ಅಂತ ಹೇಳಿದರು. ಅದರಲ್ಲಿ ಒಂದು ಉತ್ತರ ಬಂತು ಈಗ ನಮಗೆ. ಹಾಗಾದರೆ ನಾವು ದಾನ ಮಾಡುವುದು, ವ್ರತಾಚರಣೆಯನ್ನು ಮಾಡುವುದು, ಸ್ನಾನಾದಿಗಳನ್ನು ಮಾಡುವುದು, ಇದೆಲ್ಲವೂ ಮನಃಶುದ್ಧಿಗೋಸ್ಕರವಾಗಿ ಅಂತ ಹೇಳಿ ಆಯಿತು. ಆದರೆ ಇದೆಲ್ಲ ನಾವು ಮಾಡ್ತಾ ಇದ್ದೇವೆ. ಕೆಲವರು ಮಾಡುವುದಿಲ್ಲ, ಕೆಲವರಂತೂ ಮಾಡ್ತಾ ಇದ್ದಾರೆ. ಆದರೆ ನಮ್ಮ ಮನಸ್ಸು ನಮ್ಮ ಹತೋಟಿಗೆ ಬರ್ತಾ ಇಲ್ಲ. ಅಂದರೆ ಮೆಕ್ಯಾನಿಕಲ್ ಆಗಿ ನಾವು ಮಾಡ್ತಾ ಇದ್ದೇವೆ, ಯಾಂತ್ರಿಕವಾಗಿ ಮಾಡ್ತಾ ಇದ್ದೇವೆ. ಉದಾಹರಣೆ ನಿಮಗೆ ಹೇಳಬೇಕಂದ್ರೆ, ವಾಯುಸ್ತುತಿ ಇದೆ ಅಥವಾ ಸ್ತ್ರೀಯರಿಗೆ ಮಧ್ವನಾಮ ಇದೆ. ನೋಡಿ, ಆರಂಭದಲ್ಲಿ ಮಧ್ವನಾಮ ವಾಯುಸ್ತುತಿ ಕಲಿಯಬೇಕಾದರೆ ಭಾರಿ ಇಂಟ್ರೆಸ್ಟ್ ಇರ್ತದೆ. ಒಂದು ಸಲ ನಾವು ಕಲ್ತು ಬಿಟ್ವಿ ಅಂದರೆ ಸ್ನಾನ ಮಾಡಿದ ಕ್ಷಣ ಗಂಡಸರು ವಾಯುಸ್ತುತಿ ಆರಂಭ ಮಾಡ್ತಾರೆ, ಹೆಣ್ಣು ಮಕ್ಕಳು ಸ್ನಾನ ಆದ ತಕ್ಷಣ ಮಧ್ವನಾಮ ಹೇಳ್ಕೊತಾರೆ. ನಾವು ಸ್ನಾನ ಮುಗಿಸಿ ಬರೋದ್ರೊಳಗಡೆ ನಾನು ವಾಯುಸ್ತುತಿ ಹೇಳಿದನೋ ಬಿಟ್ಟನೋ ನನಗೆ ಗೊತ್ತಾಗಲ್ಲ, ಮಧ್ವನಾಮ ಹೇಳಿದ್ನೋ ಬಿಟ್ಟನೋ ಗೊತ್ತಾಗೋದಿಲ್ಲ. ಎಷ್ಟೋ ಸಲ ನಾ ಅರ್ಘ್ಯ ಕೊಟ್ಟನೋ ಇಲ್ಲೋ. ಅರ್ಥ ಆಗ್ತಾ ಇದೆಯಲ್ಲ ನಾವು ಯಾವ ಥರ ಆಗ್ತಾ ಇದ್ದೇವೆ ಅಂತ. ನಾವು ಎಲ್ಲ ಮಾಡ್ತೇವೆ, ಎಲ್ಲವೂ ಯಾಂತ್ರಿಕವಾಗಿ ಬಿಡ್ತದೆ. ಹಾಗಾಗಬಾರದು. ಹಾಗಾದರೆ ಉಪಯೋಗ ಇಲ್ಲ. ಅದರಲ್ಲಿ ನಮ್ಮ ಇನ್ವಾಲ್ವ್ಮೆಂಟ್ ಇರಬೇಕು. ಆ ಇನ್ವಾಲ್ವ್ಮೆಂಟ್ ಬರಬೇಕಾದರೆ ಮನಸ್ಸು ಶುದ್ಧವಾಗಿರಬೇಕು. ಇದಕ್ಕೆ ಭಾಗವತದಲ್ಲಿ ಏನೆಲ್ಲ ಮಾಡಿದರೂ, ಈಗ ಪಾರಾಯಣ ಮಾಡ್ತಾ ಇರ್ತೀವಿ ಮನಸ್ಸೆಲ್ಲೋ ಇರ್ತದೆ, ದೇವ್ರ ಪೂಜೆ ಮಾಡ್ತಾ ಇರ್ತೀವಿ ಮನಸ್ಸೆಲ್ಲೋ ಇರ್ತದೆ, ಸ್ವಾಮಿಗಳು ಪ್ರವಚನ ಕೇಳ್ತಾ ಇರ್ತೀವಿ ಮನಸ್ಸೆಲ್ಲ ಓಡ್ತಾ ಇರ್ತದೆ. ಇದು ವಿಚಿತ್ರ ಇದೆ. ಇದಕ್ಕೆ ಭಾಗವತ ಹೇಳುವಂತೆ ಕಪಿಲನ ಉಪಾಖ್ಯಾನದಲ್ಲಿ ನಾವು ಕೇಳ್ತೇವೆ,
ಸಜ್ಜನರ ಸಂಘವನ್ನು ಮಾಡಬೇಕು. ಮನಸ್ಸು ನಮ್ಮ ಹತೋಟಿಯಲ್ಲಿರಬೇಕಾದರೆ ಸಜ್ಜನರ ಸಂಘದಲ್ಲಿ ನಾವು ಬರಬೇಕು ಅಂತ ಭಗವಂತ ಹೇಳ್ತಾ ಇದ್ದಾನೆ. ಯಾಕೆ ಅಂದರೆ ಆ ವೈಬ್ರೇಷನ್ಸ್ ಇರ್ತದೆ, ದ ಕಾಸ್ಮಿಕ್ ಪವರ್ ಅಂತ ಕರಿತೇವೆ. ಅದನ್ನು ಮಹಾಭಾರತ ಹೇಳ್ತದೆ. ಎಲ್ಲಿ ಹುಡುಕಬೇಕು ಪಾಂಡವರನ್ನಂತಂದಾಗ ಭೀಷ್ಮಾಚಾರ್ಯರು ಒಂದು ಮಾತು ಹೇಳ್ತಾರೆ, ಎಲ್ಲಿ ಧರ್ಮರಾಜ ಇರ್ತಾನೆ ಆ ಪರಿಸರ ಹೇಗಿರ್ತದೆ ಅಂತ ಮಹಾಭಾರತ ಹೇಳ್ತದೆ. ಹಾಗಾದರೆ ಸಜ್ಜನರು ಅಂತ ಯಾರು ಇರ್ತಾರೆ ಅವರ ಸಂಘದಲ್ಲಿ ನಾವು ಬಂದಾಗ, ಇದನ್ನು ವಿಷ್ಣು ತೀರ್ಥರು ಕೂಡ ಸಾರೋದ್ಧಾರದಲ್ಲಿ ಮಾತಾಡ್ತಾರೆ, ಬರೀ ಜ್ಞಾನದಿಂದ ನಮಗೆ ವೈರಾಗ್ಯ ಬರೋದಿಲ್ಲ ಅಂತಾರೆ ಅವರು. ಯಾಕಂದರೆ ನೋಡಿ, ಉದಾಹರಣೆಗೆ ದೇಹ ಇದೆ. ದೇಹ ಅಂದರೆ ಏನು? ರಕ್ತ, ಕೀವು, ಮಾಂಸ, ಮೂಳೆ, ಮಜ್ಜ, ಮಲ, ಮೂತ್ರ, ಇದರಿಂದ ತಾನೇ ದೇಹ ಮಾಡಿರತಕ್ಕಂಥದ್ದು. ಹಾಗಾದರೆ ಈ ದೇಹ ಅಂದರೆ ಏನು? ದೇಹದ ಬಗ್ಗೆ ನಮಗೆ ಜ್ಞಾನ ಇದೆ, ಆದರೆ ವೈರಾಗ್ಯ ಬರ್ತಾ ಇದೆಯಾ? ಯಾಕೆ ನಾವು ಆಕರ್ಷಿತರಾಗ್ತಾ ಇದ್ದೇವೆ? ಗಂಡು ಹೆಣ್ಣನ್ನು ನೋಡಿ, ಹೆಣ್ಣು ಗಂಡನ್ನು ನೋಡಿ ಆಕರ್ಷಿತರಾಗ್ತೀವಿ ತಾನೆ. ಹಾಗಾದರೆ ನಮಗೆ ಜ್ಞಾನ ಇಲ್ವಾ? ವಿಷ್ಣು ತೀರ್ಥರಿ ಮಾತಾಡ್ತಾರೆ. ಹಾಗಾದರೆ ಜ್ಞಾನ ಬಂದಾಕ್ಷಣ ನನಗೆ ವೈರಾಗ್ಯ ಬರಬೇಕು ಅಂತಿಲ್ಲ. ಅದಕ್ಕೆ ಏನು ಮಾಡಬೇಕು ಅಂದರೆ ವಿಷ್ಣು ತೀರ್ಥರಂತಾರೆ, ಸಜ್ಜನರ ಸಂಘದಲ್ಲಿ ಬರ್ರಿ. ಆವಾಗ ನಮಗೆ ಅದು ಅನುಭವಕ್ಕೆ ಬರ್ತದೆ. ನಮ್ಮ ಮನಸ್ಸು ನಾವು ಮನೆಯಲ್ಲಿದ್ದಾಗ ಹೇಗಿರ್ತದೆ, ನಮ್ಮ ಶ್ರೀಪಾದಂಗಳವರ ಹತ್ತಿರದಲ್ಲಿದ್ದಾಗ ಹೇಗಿರ್ತದೆ, ಇದು ಅನುಭವಿಸಿದವರಿಗೆ ಮಾತ್ರ ಗೊತ್ತಾಗ್ತದೆ. ಯಾಕಂದರೆ ಅದು ವೈಬ್ರೇಷನ್ ಆಗಿದೆ, ಆ ವ್ಯಕ್ತಿಯ ವ್ಯಕ್ತಿತ್ವಗಳು ಹಾಗಿರ್ತದೆ. ಅವರ ಹತ್ತಿರ ನಾವು ಬಂದಾಗ ಮನಸ್ಸು ಬೇರೆ ಕಡೆ ಓಡುವುದಿಲ್ಲ. ಇದು ಸೈಂಟಿಫಿಕಲಿ ಪ್ರೂವ್ಡ್ ಇದು. ಹಾಗಾಗಿ ಮಹಾನುಭಾವರಾದ ವಿಜಯದಾಸರು ಇದನ್ನೇ ಕೇಳಿಕೊಳ್ಳ್ರಿ ಅಂತಾರೆ. ಸಜ್ಜನರ ಸಂಘ ಏನಿದೆ ಇದನ್ನು ಎಲ್ಲ ದಾಸರು ಹೇಳಿದ್ದಾರೆ, ಶಾಸ್ತ್ರವೂ ಹೇಳ್ತದೆ. ಒಂದು ಸುಂದರವಾದ ಒಂದು ಕೃತಿಯನ್ನು ವಿಜಯದಾಸರು ಮಾಡಿದ್ದಾರೆ, ಅಪೂರ್ವವಾದ ಕೃತಿ ನೋಡಿ. ಅವರು ಹೇಳ್ತಾರೆ, ದೊರೆತನವಲ್ಲೆ ಧನವಲ್ಲೆ ಒಬ್ಬರ ಬಳಿಯ ಹಿರಿಯತನವಲ್ಲೆ ಹಿಗ್ಗುವುದವಲ್ಲೆ ಹರಿನಿಲ್ಲ ಚರಣಗಳ ಸ್ಮರಿಸುವ ಭಾಗವತರ ಅರಮನೆಯ ಬೀದಿಯಲಿ ಹೊರಳುವ ಭಾಗ್ಯ ಕೊಡೋ ಆವುದನಗೆ ಪ್ರೀತಿ ಎಂದೆಂಬುವಿಯ. ವಿಜಯದಾಸರು ಎಷ್ಟು ಸುಂದರ ಮಾತಾಡ್ತಾರೆ. ನನಗೆ ಯಾವುದು ಪ್ರೀತಿ ಅಂತ ಕೇಳ್ತೀಯ ಸ್ವಾಮಿ? ಸಜ್ಜನರ ಸಂಘ ಕೊಡು ಸಾಕು. ಅವರಂತಾರೆ, ಹರಿನಿನ್ನ ಚರಣಗಳ ಸ್ಮರಿಸುವ ಭಾಗವತರ ಅರಮನೆಯ ಬೀದಿಯಲ್ಲಿ ಹೊರಳಾಡುವ ಭಾಗ್ಯ ಕೊಡು. ಅವರಂತ ಅಲ್ಲ, ಅವರಿರೋ ಮನೆ ಏನಿದೆ ಆ ಬೀದಿ ಅಂದರೆ ಅಂತಹ ಸಜ್ಜನರು ದೊರಕುವುದು ಬಹಳ ದುರ್ಲಭ. ನಮ್ಮಷ್ಟಕ್ಕೆ ನಾವು ಸಜ್ಜನರು ಅಂತ ಅನ್ಕೊಂಡ್ಬಿಟ್ರೆ, ಅಥವಾ ಸಜ್ಜನೋ ಭಾಯಿಯೋರ್ ಬೆಹನೋ ಅಂತಾರಲ್ಲ, ಅದಲ್ಲ. ಸಜ್ಜನರು ಅಂದ್ರೆ ಏನು? ಅವನಲ್ಲಿ ಸಜ್ಜನಿಕೆ ಇರಬೇಕಲ್ವಾ? ಅದನ್ನು ಭಾಗವತ ಹೇಳ್ತದೆ. ತಿತಿಕ್ಷವ ಕಾರುಣಿಕ ಏನಿದೆ ನಮ್ಮಲ್ಲಿ? ಹಾಗಾದರೆ ಇಂತಹ ಸಂದರ್ಭಗಳಲ್ಲಿ, ಇಂತಹ ಪರ್ವಕಾಲದಲ್ಲಿ ನಾವು ಆತ್ಮಾವಲೋಕನವನ್ನು ಮಾಡ್ಕೋಬೇಕು. ಪ್ರತಿಯೊಬ್ಬರಷ್ಟೇ ಇಲ್ಲಿ ಬರ್ತೇವೆ, ಏನೋ ಗುಸುಗುಸು ಮಾತಾಡ್ತೇವೆ, ಹರಟೆ ಹೊಡಿತೇವೆ, ಏನೋ ಒಂದು ಸೇವೆ ಬರೆಸ್ತೀವಿ, ಪಟ್ಟಂತ ಹೋಗಿಬಿಡ್ತೇವೆ. ಹಾಗೆ ಮಾಡಬೇಡ್ರಿ. ಇಂಟರಾಸ್ಪೆಕ್ಷನ್ ಅಂತ ಕರೀತಾರೆ. ನನ್ನೊಳಗೆ ಇಣಿಕಿ ನಾನು ನೋಡಬೇಕಲ್ವಾ? ನನ್ನನ್ನು ಸೇರಿ ನಾ ಏನು ಪ್ರವಚನ ಮಾಡ್ತಾ ಇದ್ದೇನೆ, ಜನಗಳನ್ನು ಎಷ್ಟು ಮರಳು ಮಾಡ್ತಾ ಇದ್ದೇನೆ, ಪ್ರವಚನ ಮಾಡಿದಂಥ ನಾ ಇದ್ದೇನಾ ಜೀವನದಲ್ಲಿ? ಇದನ್ನು ನಾವು ಆತ್ಮವಿಮರ್ಶನೆಯನ್ನು ನಾವು ದಿನಕ್ಕೆ ಒಮ್ಮೆಯಾದರೂ ಮಾಡಿಕೊಳ್ಳದೆ ಹೋದರೆ ಸಾಧನ ಮಾರ್ಗದಲ್ಲಿ ನಾವು ಮುನ್ನುಗ್ಗಲಿಕ್ಕೆ ಸಾಧ್ಯವೇ ಇಲ್ಲ. 4 ಜನ ಹೊಗಳಬಹುದು, 4 ಕಾಸು ಬರಬಹುದು, ಆದರೆ ಸಾಧನೆ ಅನ್ನತಕ್ಕಂಥದ್ದಾಗುವುದಿಲ್ಲ. ಅದನ್ನು ಮನಃಶುದ್ಧಿಗೋಸ್ಕರವಾಗಿಯೇ ನಾವು ಸಜ್ಜನರ ಸಂಘ ಮಾಡಬೇಕು ಅಂತ ಹೇಳ್ತಾರೆ. ಮತ್ತೊಂದು ಕಡೆ ದಾಸರು ಹೇಳ್ತಾರೆ, ಈಗ ಮನಃಶುದ್ಧಿ ಅಂದರೆ ಅದು ಮನಸ್ಸಂದ್ರೇನು ಹುಣಸೆಹಣ್ಣು ಹಾಕಿ ತೊಳಿಲಕ್ಕಾಗ್ತದಾ? ಹುಣಸೆಹಣ್ಣು ಹಾಕಿ ತೊಳಿಲಕ್ಕಾಗೋದಿಲ್ಲ ಮನಸ್ಸನ್ನು. ಹಾಗಾದರೆ ಮನಃಶುದ್ಧಿಯನ್ನು ಮಾಡುವುದು ಹೇಗೆ?
ಪುರಂದರದಾಸರು ತಮ್ಮದೇ ಆದ ಶೈಲಿಯಲ್ಲಿ ನಮ್ಮ ಮುಂದೆ ಇಡ್ತಾರೆ. ಧರ್ಮ ಅಧರ್ಮ ವಿಂಗಡಿಸಿ ಅಧರ್ಮದ ನರಗಳ ಬೇರ ಕತ್ತರಿಸಿ ನಿರ್ಮಲಾಚಾರದಿ ಚರಿಸಿ ಪರಬೋಮ ಮೂರುತಿಯ ಪಾದವ ಸ್ಮರಿಸಿ ಮನವ ಶೋಧಿಸಬೇಕು ನಿತ್ಯ. ದಿನ ದಿನ ಮಾಡುವ ಪಾಪ ಪುಣ್ಯದ ವೆಚ್ಚ ಮನವ ಶೋಧಿಸಬೇಕು ನಿತ್ಯ. ಮನಃಶುದ್ಧಿಯನ್ನು ಹೇಗೆ ಮಾಡಬೇಕು? ದಾಸರು ನಮಗೆ ಉಪಾಯ ಹೇಳಿಕೊಡ್ತಾ ಇದ್ದಾರೆ. ರಾತ್ರಿ ಮಲಗುವಾಗ ಇವತ್ತೆಷ್ಟು ಸಂಪಾದನೆ ಮಾಡಿದೆ, ಎಷ್ಟು ಜನಕ್ಕೆ ಟೋಪಿ ಹಾಕಿದೆ, ಶೇರಲ್ಲಿ ಎಷ್ಟಿತ್ತು, ಇದನ್ನು ಯೋಚನೆ ಮಾಡಿ ಮಲ್ಕೋಬೇಡ್ರಿ. ಎದ್ದಾಗಿಂದ ಮಲಗುವವರೆಗೆ ಎಷ್ಟು ಪುಣ್ಯ ಮಾಡಿದೆ, ಎಷ್ಟು ಪಾಪ ಮಾಡಿದೆ, ಇದನ್ನು ಲೆಕ್ಕ ಹಾಕುವಂತಾರೆ ಪುರಂದರದಾಸರು. ಇದು ಮನಸ್ಸನ್ನು ಶುದ್ಧಿ ಮಾಡುವ ಬಗೆ, ಉಪಾಯ ಅಂತ ಹೇಳ್ತಾ ಇದ್ದಾರೆ ಅವರು. ಹೌದು, ಪುಣ್ಯ ಪಾಪಗಳ ಲೆಕ್ಕ ಹಾಕಬೇಕಾದ್ರೆ ಪುಣ್ಯ ಅಂದ್ರೇನು ಪಾಪ ಅಂದ್ರೇನು ಗೊತ್ತಿರಬೇಕಲ್ರಿ. ಅದಕ್ಕೆ ದಾಸರಂತಾರೆ ಧರ್ಮ ಅಧರ್ಮವನ್ನು ವಿಂಗಡಣೆ ಮಾಡಿ ತಿಳಿ. ಧರ್ಮದ ಫಲವೇ ಪುಣ್ಯ, ಅಧರ್ಮದ ಫಲವೇ ಪಾಪ ಅಂತ ಇದ್ದಾರೆ. ಇದನ್ನು ವಿಂಗಡಣೆ ಮಾಡು. ವಿಂಗಡಣೆ ಮಾಡು ಅಂದರೆ ಒಂದೇ, ಶಾಸ್ತ್ರ ಓದು ಅಂದರೆ ಒಂದೇ. ಶಾಸ್ತ್ರ ಓದಿದಾಗ ಧರ್ಮ ಯಾವುದು ಅಧರ್ಮ ಯಾವುದು ಇದೆಲ್ಲ ನಮಗೆ ಗೊತ್ತಾಗ್ತಕ್ಕಂಥದ್ದಾಗತ್ತೆ. ಮತ್ತೊಂದು ಉಪಾಯ ಹೇಳ್ತಾರೆ ಅವರು. ಏನದು? ತನುವ ಖಂಡಿಸಿ ಒಮ್ಮೆ ಮಾಡೋ ಕೆಟ್ಟ ಮನವ ದಂಡಿಸಿ ಒಮ್ಮೆ ಪರಮಾತ್ಮನ ಕಾಣೋ ಕಡೆಗೆ ನಿನ್ನೊಳಗೆ ಈಡಾಡೋ ಮುಕ್ತಿ ನಿನಗೆ ದೂರಿಲ್ಲವೋ ಒಂದೇ ಗೇಣೋ ಮನವ ಶೋಧಿಸಬೇಕು ನಿತ್ಯ. ನೋಡಿ, ನಾವು ಉಲ್ಟಾ ಮಾಡ್ತೇವೆ. ದೇಹ ದಂಡಿಸುವುದಕ್ಕೆ ರೆಡಿ ಇದ್ದೇವೆ, ಆದರೆ ಮನಸ್ಸನ್ನು ಫ್ರೀ ಬಿಟ್ಟಿದ್ದೇವೆ. ಅದನ್ನೇ ನಾನು ಹೇಳಿದ್ದು. 24 ಕೂಡ ಸ್ನಾನ ಮಾಡಿದ, ದೇವರ ಕಟ್ಟೆ ಮೇಲೆ ಕೂತ, ಆದರೆ ಮನಸ್ಸು ಎಲ್ಲೋ ಇದೆ. ಚಳಿ ಚಳಿ ಇದೆ, ಕಾರ್ತಿಕ ಸ್ನಾನ ಮಾಡಬೇಕು, ಏನೋ ಒಂದು ಕಷ್ಟಪಟ್ಟು ಸ್ನಾನ ಮುಗಿಸಿದ್ವಿ, ಆದರೆ ಮನಸ್ಸು ಎಲ್ಲೋ ಇದೆ. ಹಾಗಾಗಬಾರ್ದು. ದೇಹವನ್ನು ದಂಡನೆ ಮಾಡಬೇಕು ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ಕೇವಲ ದೇಹ ದಂಡನೆ ಉಪಯೋಗ ಇಲ್ಲ, ಮನಸ್ಸನ್ನು ದಂಡನೆಯನ್ನು ಮಾಡ್ತಕ್ಕಂಥವನಾಗ ಆಗ ಮುಕ್ತಿ ನಿನಗೆ ದೂರ ಇಲ್ಲ ಅಂತಾರೆ. ಯಾರನ್ನ ಕೇಳ್ರಿ, ಮೋಕ್ಷ ಬರ್ತದ, ಅಯ್ಯೋ ಎಲ್ಲಿ ಮೋಕ್ಷ ಎಲ್ಲಿ ನಾವು ಅಂತಂತೀವಿ ನಾವು. ಯಾಕೆ? ದೂರ ಕಾಣ್ತಾ ಇದೆ ಮೋಕ್ಷ. ಈ ರೀತಿ ಶಾಸ್ತ್ರ ಹೇಳಿದ ರೀತಿಯಲ್ಲಿ ನಾವಿದ್ದಾಗ ಶಾಸ್ತ್ರ ಓದ್ತೇವೆ, ಇನ್ನೊಬ್ಬರಿಗೆ ಹೇಳ್ತೇವೆ, ಅದರ ಪ್ರಕಾರವಾಗಿ ಇರುವುದೇನದಲ್ಲ, ಅದು ಬಹಳ ದುರ್ಲಭ. ಅಂಥವ್ರು 5% ಸಿಗತಕ್ಕಂಥವ್ರು. ನಮಗೆ 95% ಹಾಗಿರೋದಿಲ್ಲ. ಅದಕ್ಕೆ ನಮಗೆ ಸಾಧನ, ವೈರಾಗ್ಯ, ದೇವರ ಕಡೆಗೆ ಹೋಗುವುದು, ಮೋಕ್ಷ ಅದೆಲ್ಲ ನಮಗೆ ಬಹಳ ದೂರ ಕಾಣತಕ್ಕಂಥದ್ದಾಗತ್ತೆ. ಹಾಗಾಗಬಾರದು ಅನ್ನುವುದನ್ನು ಹೇಳ್ತಾ ಇದ್ದಾರೆ. ಮುಖ್ಯ ಪ್ರಾಣದೇವರ ಸನ್ನಿಧಾನದಲ್ಲಿ ನಾವಿದ್ದೇವೆ. ರುದ್ರದೇವರಿದ್ದಾರೆ. ವಿಷ್ಣು ಸರ್ವೋತ್ತಮತ್ವವನ್ನು ಸ್ಥಾಪನೆಯನ್ನು ಮಾಡಿರತಕ್ಕಂತಹ ಜಾಗ ಇದು. ಉಪನಿಷತ್ತಿನಲ್ಲಿ ಒಂದು 5 ನಿಮಿಷದಲ್ಲಿ ಮುಗಿಸ್ತಾ ಇದ್ದೇನೆ. ಈ ಮುಖ್ಯ ಪ್ರಾಣದೇವರ ಮಹಿಮೆಯನ್ನು ಕೇಳುವುದೇನದಲ್ಲ, ಅದರಿಂದ ಮನಃಶುದ್ಧಿಯಾಗತ್ತೆ ಅಂತ ಉಪನಿಷತ್ತು ಹೇಳುತ್ತೆ. ಅದನ್ನು ಮಧ್ವವಿಜಯಕಾರರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಉಚ್ಚಾವಚಾಯೇನ ಸಮಸ್ತ ಚೇಷ್ಟ ಕಿಂ ತತ್ರ ಚಿತ್ರಂ ಚರಿತಂ ನಿವೇದ್ಯಂ ಕಿಂತುತ್ತಮ ಶ್ಲೋಕ ಶಿಖಾಮಣೀನಾಂ ಮನೋವಿಶುದ್ಧೈ ಚರಿತಾನುವಾದ. ಮುಖ್ಯ ಪ್ರಾಣದೇವರ ಮಹಿಮೆ ಏನಿದೆ, ಉತ್ತಮ ಶ್ಲೋಕರ ಚರಿತ್ರೆಯನ್ನು ನಾವು ಕಥನ ಮಾಡುವುದು ಮನಃಶುದ್ಧಿಗೋಸ್ಕರವಾಗಿ. ನೋಡಿ, ಎಲ್ಲವೂ ಸರ್ವೇ ಮನೋ ನಿಗ್ರಹ ಲಕ್ಷಣ ಅಂತ ಸ್ಪಷ್ಟ ಕಾಣ್ತಾ ಇದೆ. ಬೃಹದಾರಣ್ಯ ಉಪನಿಷತ್ತಿನಲ್ಲಿ ಶಿಶು ಬ್ರಾಹ್ಮಣ ಅನ್ನತಕ್ಕಂಥದ್ದಿದೆ. ಅಲ್ಲಿ ಒಂದು ಸುಂದರವಾದ
ಮುಖ್ಯ ಪ್ರಾಣದೇವರ ಮಹಿಮೆ ಇದೆ, ಪುಟ್ಟದಾದ ಮಹಿಮೆ. ಅದು ಏನು ಹೇಳ್ತಾ ಇದೆ? ಯೋಗ ವೈಶಿಷುಂಸ ಆಧಾನಂ ಸಪ್ರತ್ಯಾಧಾನಂ ಸಸ್ಥೂಣಂ ಸದಾಮಂ ವೇದ. ಉಪನಿಷತ್ತು ಹಾಗೆ ಹೇಳ್ತಾ ಹೋಗ್ತದೆ ತನ್ನದೇ ಆದ ಗಂಭೀರವಾದ ಶೈಲಿಯಲ್ಲಿ. ಅಯಂ ವಾವಶಿಶುರ್ಯೋ ಅಯಂ ಮಧ್ಯಮ ಪ್ರಾಣ ಪ್ರಾಣಸ್ಥೂಣ ಅನ್ನಂ ದಾಮ ಅಂತ ಹೇಳುತ್ತೆ. ಇಲ್ಲಿ ಪ್ರತ್ಯಾಧಾನ, ಆಧಾನ, ದಾಮ, ಸ್ಥೂಣ ಹೀಗೆ ಶಬ್ದಗಳಿವೆ. ಅದಕ್ಕೆ ಅರ್ಥ ಆಗುವುದಿಲ್ಲ. ಪರಕೀಯರು ಮಾಡುವ ಅರ್ಥಗಳನ್ನು ನೋಡಿದಾಗ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರ ಭಾಷ್ಯದ ಮಹತ್ವ ಎಷ್ಟಿದೆ ಅಂತ ನಮಗೆ ಗೊತ್ತಾಗುತ್ತೆ. ಇಲ್ಲಿ ಏನು ಹೇಳ್ತಾ ಇದೆ ಉಪನಿಷತ್ತಂದರೆ, ಒಂದು ಪ್ರದೇಶ ಇದೆ, ಆ ಪ್ರದೇಶದಲ್ಲಿ ದನಗಳನ್ನು ಕಟ್ಟುವ ಒಂದು ಕೊಟ್ಟಿಗೆ ಇದೆ. ಆ ದನಗಳನ್ನು ಕಟ್ಟುವ ಕೊಟ್ಟಿಗೆಯಲ್ಲಿ ಒಂದು ಆಕಳ ಕರು ಇದೆ. ಆಕಳ ಕರು ಏನಿದೆ ಅದರ ಕುತ್ತಿಗೆಗೆ ಒಂದು ಹಗ್ಗ ಕಟ್ಟಿದ್ದಾರೆ. ಅಲ್ಲೊಂದು ಗೂಟ ಇದೆ, ಗೂಟಕ್ಕೆ ಇನ್ನೊಂದು ತುದಿಯನ್ನು ಕಟ್ಟಿದ್ದಾರೆ. ಇಷ್ಟೇ. ಇದನ್ನು ಯಾರು ತಿಳಿತಾರೋ ಅವರಿಗೆ 5 ಇಂದ್ರಿಯಗಳು, ಬುದ್ಧಿ ಮತ್ತು ಮನಸ್ಸು 7 ಇಂದ್ರಿಯಗಳು ಅವರ ವಶವಾಗ್ತದೆ ಅಂತ ಉಪನಿಷತ್ತು ಹೇಳ್ತದೆ. ಹಾಗಾದರೆ ಆ ಪ್ರದೇಶ ಯಾವುದು? ದನಗಳನ್ನು ಕಟ್ಟುವ ಕೊಟ್ಟಿಗೆ ಯಾವುದು? ಆಕಳ ಕರು ಯಾವುದು? ಹಗ್ಗ ಯಾವುದು? ಗೂಟ ಯಾವುದು ಅಂತ ಪ್ರಶ್ನೆ. ಇದು ಪರಕೀಯರು ಹುಚ್ಚಾಪಟ್ಟಿ ಅರ್ಥ ಮಾಡಿದ್ದಾರೆ. ನಮ್ಮ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ಈ ಉಪನಿಷತ್ ಭಾಷ್ಯದಲ್ಲಿ ಎಷ್ಟು ಸುಂದರವಾದ ಅರ್ಥವನ್ನು ತಿಳಿಸ್ತಾರೆ. ವಾಯು ಗೋವತ್ಸರೂಪೇಣ ಸರ್ವ ಪ್ರಾಣಿಷು ಸಂಸ್ಥಿತ. ಎಷ್ಟು ಸುಂದರವಾದ ಮಾತುಗಳು. ಸೂಕ್ಷ್ಮ ದೇಹೋ ಗೃಹಂ ತಸ್ಯ ಅಂತ ಮಾಡ್ತಾ, ಅನ್ನಂ ದಾಮಾತ್ಮಕಂ ತಸ್ಯ ಸ್ಥೂಣಾತು ಭಗವಾನ್ ಹರಿಹಿ. ಒಂದು ಪ್ರದೇಶ ಇದೆ ಅಂದರು. ಅದೇನಿದೆ? ಅದು ಪ್ರತ್ಯಾಧಾನ ಅಂತ ಕರೀತದೆ ಉಪನಿಷತ್ತು. ಅಂದರೆ ನಮ್ಮ ದೇಹ, ಇದು ಸ್ಥೂಲ ದೇಹ ಏನಿದೆ ಅಲ್ಲ, ಇದೇ ಒಂದು ಪ್ರದೇಶ. ಆ ಪ್ರದೇಶದಲ್ಲಿ ದನಗಳನ್ನು ಕಟ್ಟುವ ಒಂದು ಕೊಟ್ಟಿಗೆ ಇದೆ ಅಂದ್ರಲ್ಲ, ಆ ಕೊಟ್ಟಿಗೆ ಯಾವುದು ಅಂತಂದರೆ ಅದೇ ಸೂಕ್ಷ್ಮ ದೇಹ. ಅದನ್ನು ಆಧಾನ ಅಂತ ಉಪನಿಷತ್ತು ಹೇಳ್ತು. ಅದಕ್ಕೆ ನಮ್ಮ ರಘುತ್ತಮ ತೀರ್ಥ ಶ್ರೀಪಾದಂಗಳವರು ಬೃಹದಾರಣ್ಯ ಭಾಷ್ಯದಲ್ಲಿ ಅವರ ವ್ಯಾಖ್ಯಾನವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಂತಾರೆ, ಇದು ಯಾವುದಂದರೆ ಅದು ಲಿಂಗದೇಹ. ಸೂಕ್ಷ್ಮ ದೇಹ ಅಂದರೆ ಲಿಂಗದೇಹ. ಈ ಸ್ಥೂಲ ದೇಹ ಅನ್ನುವ ಪ್ರದೇಶದಲ್ಲಿ ಲಿಂಗದೇಹವೆಂಬ ಒಂದು ದನಗಳನ್ನು ಕಟ್ಟುವ ಕೊಟ್ಟಿಗೆ ಇದೆ. ಅಲ್ಲಿ ಒಂದು ಆಕಳ ಕರು ಇದೆ. ಅದ್ಯಾವುದಂದರೆ ವಾಯು ಗೋವತ್ಸ ರೂಪೇಣ. ಸಾಕ್ಷಾತ್ ಮುಖ್ಯ ಪ್ರಾಣದೇವರೇ ಗೋವತ್ಸ ಆಕಳ ಕರುವಿನ ರೂಪದಲ್ಲಿ ನಮ್ಮ ಲಿಂಗದೇಹದ ಒಳಗೆ ಇದ್ದಾರೆ. ಅಲ್ಲೊಂದು ಹಗ್ಗ ಇದೆ. ಹಗ್ಗ ಯಾರು ಅಂದರೆ ಲಕ್ಷ್ಮೀದೇವಿಯ ಹಗ್ಗ. ಅಲ್ಲೊಂದು ಗೂಟ ಇದೆ. ಸ್ಥೂಣಾತು ಭಗವಾನ್ ಹರಿಹಿ. ಆ ಗೂಟವೇ ಸಾಕ್ಷಾತ್ ಪರಮಾತ್ಮ. ಏನಿದು? ಇದನ್ನು ತಿಳ್ಕೊಳ್ಳೋದಕ್ಕೂ ಮನಃಶುದ್ಧಿ ವೈರಾಗ್ಯ ಬರುವುದಕ್ಕೂ ಏನು ಸಂಬಂಧ? ಶಾಸ್ತ್ರದಲ್ಲಿ ಮತ್ತೊಂದು ಕಡೆ ಹೇಳ್ತಾರೆ, ತಾರತಮ್ಯ ಜ್ಞಾನ. ತಾರತಮ್ಯ ಜ್ಞಾನ ಎಷ್ಟು ಸ್ಫುಟತರವಾಗಿರ್ತದೋ ಅಷ್ಟಷ್ಟು ವೈರಾಗ್ಯ ಬರ್ತದೆ ಅಂತ ಶಾಸ್ತ್ರ ಹೇಳ್ತದೆ. ಇದು ತಾರತಮ್ಯವನ್ನು ತಿಳಿಸ್ತಾ ಇದೆ. ನೋಡಿ, ಗೂಟಕ್ಕೆ ಕಟ್ಟಿದ್ದಾರೆ ಹಗ್ಗವನ್ನು. ಹಗ್ಗದ ಒಂದು ತುದಿಯನ್ನು ಗೂಟಕ್ಕೆ ಹಗ್ಗ ಯಾರು? ಲಕ್ಷ್ಮೀದೇವಿ. ಆ ಕರು ಇದೆಯಲ್ಲ, ಆಕಳ ಕರು ಮುಖ್ಯ ಪ್ರಾಣದೇವರು. ಆ ಹಗ್ಗದ ಇನ್ನೊಂದು ತುದಿಯನ್ನು ಕರುವಿಗೆ ಕಟ್ಟಿದ್ದಾರೆ. ಹಾಗಾದರೆ ಭಗವಂತನ ಹಿಡಿತದಲ್ಲಿ ಲಕ್ಷ್ಮಿ ಇದ್ದಾಳೆ, ಲಕ್ಷ್ಮೀದೇವಿಯ ಹಿಡಿತದಲ್ಲಿ ಮುಖ್ಯ ಪ್ರಾಣದೇವರಿದ್ದಾರೆ, ಮುಖ್ಯ ಪ್ರಾಣದೇವರ ಹಿಡಿತದಲ್ಲಿ ಇಡೀ ಜಗತ್ತಿದೆ. ಇದು ತಾರತಮ್ಯವನ್ನು ತಿಳಿಸ್ತದೆ. ಇದು ವೇದ ಉಪನಿಷತ್ತಾದರೆ ಅದನ್ನೇ ಪುರಾಣಗಳೇ ನಮ್ಮ ಮುಂದಿಡ್ತದೆ. ವೆಂಕಟೇಶ್ ಕಲ್ಯಾಣ ಕೇಳಿದ್ದಿರಲ್ವಾ? ಕದಾಚಿತ್ ವೆಂಕಟೇಶಸ್ತು ಚಿಂತಯಾಮಾಸ ವೈಹಯಂ. ಬೇಟೆಯಾಡಬೇಕು ಅಂತ ಇಚ್ಛೆ ಬಂತು. ಬೇಟೆಯಾಡಬೇಕು ಅಂತ ಇಚ್ಛೆ ಬಂದಾಕ್ಷಣ ವಾಯುದೇವರು ಕುದುರೆಯಾಗಿ ಬಂದಿದ್ದಾರೆ. ರಜ್ಜುಸ್ತತ್ವ ಅಭಿಮಾನಿನಿ. ಲಗಾಮಾಗಿ ಯಾರು ಬಂದಿದ್ದಾರೆ? ಲಕ್ಷ್ಮಿ ಬಂದಿದ್ದಾಳೆ. ಇದು ಕಥೆ ಅಲ್ಲ, ಇದು ತತ್ವ. ಕಥೆಯನ್ನು ಕಥೆಯಾಗಿ ನಾವು ಕೇಳಿದ್ದೇವೆ. ಆದ ಕಾರಣ ನಮ್ಮ ಮುಂದಿನ ಜನರೇಷನ್ ಏನಿದೆ, ಮಕ್ಕಳು ಪ್ರಶ್ನೆ ಮಾಡಿದಾಗ ಅನೇಕ ತಂದೆ ತಾಯಿಗಳಿಗೆ ಉತ್ತರ ಇಲ್ಲ ಇವತ್ತು. ಇದು ಕೇವಲ ಕಥೆಗಳಲ್ಲ. ನೋಡಿ, ಕುದುರೆ ಮೇಲೆ ಸವಾರಿ ಮಾಡ್ತಕ್ಕಂಥ ಯಾರು? ಸಾಕ್ಷಾತ್ ಶ್ರೀನಿವಾಸ. ಅವನ ಕೈಯಲ್ಲಿ ಏನಿರ್ತದೆ? ಲಗಾಮ್ ಇರ್ತದೆ. ಲಗಾಮಾಗಿ ಯಾರು ಬಂದಿದ್ದಾರೆ? ಲಕ್ಷ್ಮೀದೇವಿ ಬಂದಿದ್ದಾಳೆ.
ಕುದುರೆ ಯಾರು? ಸಾಕ್ಷಾತ್ ಮುಖ್ಯ ಪ್ರಾಣದೇವರು. ಹಾಗಾದರೆ ಲಗಾಮಿಂದ ಕುದುರೆಯನ್ನು ಕಂಟ್ರೋಲ್ ಮಾಡತಕ್ಕಂಥದ್ದು ಭಗವಂತನ ಕೈಯಲ್ಲಿ ಲಕ್ಷ್ಮಿ ಇದ್ದಾಳೆ, ಲಕ್ಷ್ಮೀದೇವಿಯ ಕೈಯಲ್ಲಿ ಮುಖ್ಯ ಪ್ರಾಣದೇವರಿದ್ದಾರೆ, ಮುಖ್ಯ ಪ್ರಾಣದೇವರ ಕೈಯಲ್ಲಿ ಇಡೀ ಜಗತ್ತಿದೆ. ಸೃಷ್ಟಿ, ಸ್ಥಿತಿ, ಲಯ, ನಿಯಮನ, ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷಗಳೆಂಬ ಅಷ್ಟ ಕಾರ್ಯಗಳನ್ನು ಭಗವಂತ ಮುಖ್ಯ ಪ್ರಾಣನ ದ್ವಾರವೇ ಮಾಡ್ತಕ್ಕಂಥವನಾಗ್ತಾನೆ. ಅದು ಭಗವಂತನ ಸಂಕಲ್ಪ ಆಗಿದೆ ಅಂತ ಶಾಸ್ತ್ರ ಹೇಳ್ತಾ ಇದೆ. ಹಾಗಾಗಿ ಸಪ್ತಹದ್ವಿಷತೋ ಭ್ರಾತೃವ್ಯಾನ ವರುಣದ್ಧಿ, ಇದು ಉಪನಿಷತ್ತಿನ ವಾಕ್ಯ. ಅದಕ್ಕೆ ನಮ್ಮ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರ ಭಾಷ್ಯ, ಬುದ್ಧಿಂಚ ಸಪ್ತ ಶತ್ರುನು ಸ ವಿಷಯೇಷು ಅಭಿಧಾವತಃ ಅಸುರಾನ್ ಸನ್ನಿರುದ್ಧೈವ ವೇತ್ತಿ ನಾರಾಯಣಂ ಪರಂ. ಹೀಗಿದೆ ನೋಡಿದ್ರಲ್ವಾ, ಮನಃಶುದ್ಧಿ ಬಗ್ಗೆ ಮಾತಾಡ್ತಾ ಇದ್ದೀವಲ್ವಾ. ನಿಮ್ಮ ಮನಸ್ಸು ಎಷ್ಟು ಚಂಚಲ ನೋಡಿ, ಇದೇ ಪ್ರತ್ಯಕ್ಷ ಸಾಕ್ಷಿ. ಅಲ್ಲೇನಾಯಿತು, ಅವ್ರು ಯಾರು ಬಂದರು, ಅಲ್ಲೇನೋ ಬಂತು, ಆ ಕಡೆನೇ ಹೋಗ್ತಾ ಇದೆ ನಿಮ್ಮ ಮನಸ್ಸು ಹೊರತು ಮನಃಶುದ್ಧಿ ಬಗ್ಗೆ ಹೇಳಕ್ಕೆ ಹೊರಟಾಗ ಅದರ ಬಗ್ಗೆ ತಿಳ್ಕೊಳ್ಳೋಷ್ಟು ನಮಗೆ ಮನಸ್ಸಿಲ್ಲ. ಕಲಿ ಹೇಗೆ ಆಡ್ತಾ ಇರ್ತಾನೆ ನೋಡಿದ್ರಲ್ವಾ. ನಿನ್ನೆ ಸ್ವಾಮಿಗಳು ಹೇಳಿದ್ರಲ್ವಾ, ವಿಷ್ಣು ತೀರ್ಥರೇನು ಹೇಳ್ತಾರೆ, ಕಲಿ ಹೇಗೆ ನಮಗೆ ಕಾಡುತ್ತಾನೆ ಹೇಳಲಿಕ್ಕೆ ಬರೋದಿಲ್ಲ. ನಮ್ಮ ಮಕ್ಕಳ ರೂಪದಲ್ಲಿ ಬರಬಹುದು, ತಂದೆ ತಾಯಿಗಳ ರೂಪದಲ್ಲಿ ಬರಬಹುದು, ಅಳಿಯನ ರೂಪದಲ್ಲಿ ಬರಬಹುದು, ಗುರುಗಳ ರೂಪದಲ್ಲೇ ಬರಬಹುದು. ತಿಳ್ಕೊಂಬಿಡಿ, ಗುರುಗಳಲ್ಲೇ ಕಲಿ ಹೊಕ್ಬಿಟ್ಟ ಅಂದರೆ ಹಾಳು ಮಾಡಿ ಹತ್ತಿ ಬಿತ್ತುಬಿಡ್ತಕ್ಕಂಥವನಾಗ್ತಾನೆ ಅಂಥ ಗುರು. ಆದರೆ ನಮ್ಮ ನಿಮ್ಮೆಲ್ಲರ ಭಾಗ್ಯ, ಇಂತಹ ಗುರುಗಳನ್ನು ಪರಮಾತ್ಮ ನಮಗೆ ಕೊಟ್ಟಿದ್ದಾನೆ. ಕೇವಲ ಏನೋ ಪ್ರವಚನ ಕೊಟ್ಟಿದ್ದಾರೆ, ಸ್ವಾಮಿಗಳನ್ನು ಹೊಗಳಬೇಕು, ನಿಮ್ಮ ಹತ್ರ ಚಪಾಳಿ ಗಿಟ್ಸ್ಕೋಬೇಕು ಅಂತ ಹೇಳ್ತಾ ಇಲ್ಲ. ಆ ವ್ಯಕ್ತಿಯ ವ್ಯಕ್ತಿತ್ವವೇ ಹಾಗಿದೆ. ಶ್ರೀಪಾದರ ಬಗ್ಗೆ ಹೇಳಕ್ಕೇನೆ 1 ತಿಂಗಳು ಕೊಟ್ಟರೆ 1 ತಿಂಗಳು ಅವರ ಬಗ್ಗೆನೇ ಪ್ರವಚನ ಮಾಡತಕ್ಕಂಥದ್ದು, ಅಷ್ಟು ಅವರ ಮಹಿಮಾ. ಏನು ಹೇಳೋದು, ಹೇಳಕ್ಕೆ ಬಾಯಿ ಕಟ್ಟಿ ಹೋಗ್ತದೆ. ಆರ್ಜವ ಅಂತ ಒಂದು ಗುಣ ಒಳಗಿದ್ದಂತೆ ಬಾಯಿಂದ ಬರಬೇಕು, ಬಾಯಿಂದ ಬಂದಂತೆ ಜೀವನದಲ್ಲಿ ಇರಬೇಕು. ಇದು ದೊಡ್ಡದಾದ ಆರ್ಜವ ಅನ್ನುವ ಗುಣ. ಅದು 100ಕ್ಕೆ 100 ನಾವು ಕಾಣುವುದು ಮಹಾನುಭಾವರಾದ ಶ್ರೀಪಾದಂಗಳವರಲ್ಲಿ. ನಿಮ್ಮಲ್ಲೇನೋ ವಿಚಿತ್ರವಾದ ಗುಣಗಳಿವೆ, ಆ ಗುಣಗಳಲ್ಲಿ 1% ನಮಗೆ ಕೊಟ್ಟರೆ ನಾವು ನಿಮ್ಮ ಜೊತೆಗೆ ಸಾಧನ ಮಾಡಿಕೊಂಡು ನಿಮ್ಮ ಹಿಂದೆ ನಾವು ಬರ್ತೇವೆ ಅಂತ ಎಲ್ಲರೂ ಅವರಲ್ಲಿ ನಮಸ್ಕಾರ ಪೂರ್ವಕವಾಗಿ ಕೇಳ್ಕೊಳ್ಳೋಣ. ಇಷ್ಟು ಚಂಚಲವಾದ ಮನಸ್ಸೇನಿದೆ, ಆ ಮನಸ್ಸು ಸದಾಕಾಲ ಹರಿವಾಯು ಗುರುಗಳಲ್ಲಿ ಇರುವಂತೆ ಮಾಡಬೇಕು ತಾವು ಎಂಬುದಾಗಿ ಅವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. 2 ಮಾತುಗಳು ಬಾಯಿಂದ ಬರ್ತವೆ ಅಂದರೆ, ಪೂಜ್ಯರಾದ ನಮ್ಮ ಪಗಡಾಲ್ ಆಚಾರ್ಯರು ಇಲ್ಲಿ ನಿಂತು 2 ಮಾತಾಡ್ತೇನೆ ಅಂದರೆ ಅದು ಆಚಾರ್ಯರ ಅನುಗ್ರಹ. ಅವರು ವಿದ್ಯಾರ್ಥಿಗಳಾಗಿದ್ದಾಗಿಂದಲೂ ಕೂಡ ಬೆಂಗಳೂರಲ್ಲಿ ಅವರಲ್ಲಿ ಅದು ಏನು ಓದಿದ್ದೇನೆ ಎಷ್ಟು ಓದಿದ್ದೇನೆ ಅವರಿಗೆ ಗೊತ್ತಿದೆ. ಆದರೆ ಅವರ ಅನುಗ್ರಹ, ಅವರ ಮುಖ ನೋಡಿಕೊಂಡು ಶ್ರೀಪಾದಂಗಳವರು ಅನುಗ್ರಹವನ್ನು ಮಾಡಿದ್ದಾರೆ ಅಂತ ಹೀಗೆ ನಿಂತು ಮಾತಾಡಲಿಕ್ಕಾಗ್ತದೆ. ನನ್ನದು ಏನೂ ಇಲ್ಲ ಅಂತ ಮತ್ತೊಮ್ಮೆ ಹೇಳ್ತಾ 2 ಮಾತುಗಳನ್ನು ಗುರುಗಳ ದ್ವಾರ ಪರಮ ಗುರುಗಳಾದ ಸ್ವಾಮಿಗಳ ಪಾದಾರವಿಂದ ಸಮರ್ಪಣೆ ಮಾಡ್ತಾ ಇದ್ದೇನೆ. ಪ್ರಾಯ 5-10 ನಿಮಿಷ ಹೆಚ್ಚು ತೆಗೆದುಕೊಂಡಿದ್ದೇನೆ, ಕ್ಷಮಿಸಬೇಕು ಅಂತ ಆಚಾರ್ಯರಲ್ಲಿ ಕೇಳ್ತಾ ಇದ್ದೇನೆ.